ಹೆಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಬಂದುಬಿಟ್ಟು ಒಂದು ಬೇಲೂರಲ್ಲಿ ಅಂತ ಹೇಳ್ಬಿಟ್ಟು ಸ್ಟೇಷನ್ ರೋಡ್ ಟ್ರಿಪ್ ಹೋಗ್ತಾ ಇದ್ದೀನಿ. ಒನ್ ಡೇ 5:10 ಪಿಕಪ್ಗೆ ಹಾಫ್ ಆನ್ ಅವರ್ ತೋರಿಸಿದೆ. 17 ಕಿಲೋಮೀಟ್ರ್ ಇದೆ. ಬನ್ನಿ ಗೈಸ್, ಬೇಗ ಹೋಗಿ ಪಿಕಪ್ ಮಾಡೋಣ. ನೋಡಿ, 17 ಕಿಲೋಮೀಟ್ರ್ 29 ನಿಮಿಷ. ನೈಟು ಗ್ಯಾಸ್ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಒಂದು ಪಾಯಿಂಟು ನಿಂತಿರೋದ್ರೇ ಖಾಲಿ ಆಗಿಬಿಟ್ಟಿದೆ. ಒಂದು ಪಾಯಿಂಟ್ ಖಾಲಿ ಆಗಿದೆ ಗೈಸ್. ಅದೇನಕ್ಕೋ ಏನೋ ಗೊತ್ತಿಲ್ಲ, ಇದೊಂದು ಸ್ಕ್ಯಾಮ್ ಇದೆ. ನೈಟ್ ಫುಲ್ ಟ್ಯಾಂಕ್ ಹಾಕಿಸ್ಕೊಬಂದು ನಿಲ್ಸಿದ್ದೀನಿ. ನೋಡಿದ್ರೆ ಒಂದು ಪಾಯಿಂಟ್ ಇವಾಗ ಎಂಟಿ ಆಗಿದೆ. ಇನ್ನೆಲ್ಲೂ ಓಡಿಸಿಲ್ಲ, ಇಲ್ಲೇ ಪೆಟ್ರೋಲ್ ಬಂಕ್ ಇರೋದು. ಅಲ್ಲಿಗೂ ಇಲ್ಲಿಗೂ ಆ ಪೆಟ್ರೋಲ್ ಬಂಕ್ಗೂ ನನಗೂ ಡಿಸ್ಟೆನ್ಸ್ ಬಂದುಬಿಟ್ಟು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಸರಿ ಗೈಸ್, ಕಸ್ಟಮರ್ ಲೊಕೇಶನ್ಗೆ ಹೋಗಿ ಸಿಗ್ತೀನಿ. 17 ಕಿಲೋಮೀಟ್ರ್ ಬೇಗ ಹೋಗಬೇಕು, ಯಾಕಂದರೆ 5:45 ಪಿಕಪ್ ಇರೋದು. 5:40 ಆಗೈತೆ. ಗಾಡಿ ಒಂಚೂರು ಕ್ಲೀನ್ ಮಾಡಿಲ್ಲ. ಬೇಗ ಹೋಗಿ ಕಸ್ಟಮರ್ ಲೊಕೇಶನ್ಗೆ ಹೋಗಿ ಗಾಡಿ ಒಂಚೂರು ಕ್ಲೀನ್ ಮಾಡಿ ಆಮೇಲೆ ಕಸ್ಟಮರ್ ಫೋನ್ ಮಾಡೋಣ. ಸಿಗ್ತೀನಿ ಗೈಸ್. ಕಸ್ಟಮರ್ ಲೊಕೇಶನ್ ಬಂದಾಯಿತು ಗೈಸ್. ಕಸ್ಟಮರ್ ರೆಡಿ ಆಗಿದ್ದಾರೆ. ನಾನೇ ಸ್ವಲ್ಪ ಲೇಟ್ ಗಾಡಿ ಓಡಿಸ್ಕೊಬಿಟ್ಟು ಫೋನ್ ಮಾಡಿದ್ರೆ ಕಸ್ಟಮರ್ ಕೊಡ್ತಾರೆ. ಕಸ್ಟಮರ್ ಲೊಕೇಶನ್ ಬಂದಾಯಿತು ಗೈಸ್. ನಾನೇ ಸ್ವಲ್ಪ ಲೇಟು ಗಾಡಿ ಓಡಿಸ್ತಾ ಇದ್ದೀನಿ. ಕಸ್ಟಮರ್ ಬಂದಿದ್ದು ರೆಡಿ ಇದ್ದಾರೆ. ನಾನು ಗಾಡಿ ಓಡಿಸಿದ್ದು ಆಯಿತು ಅಂದರೆ ಬಂದು ಗಾಡಿಯವ್ರು ಕೂತ್ಕೊಂಡಿರ್ತಾರೆ. ಡೈರೆಕ್ಟ್ ಇನ್ನು ಹೋಯ್ತಾ ಇರೋದು ಬೇಲೂರು. ಸರಿ ಗೈಸ್, ಹೋಗ್ತಾ ಸಿಗುವ ಟೈಮ್ ಇಲ್ಲ. ಕಸ್ಟಮರ್ ಪಿಕಪ್ ಆಯಿತು ಗೈಸ್. ಇನ್ನು ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಇನ್ನು ಡೈರೆಕ್ಟ್ ಬಂದುಬಿಟ್ಟು ಲೊಕೇಶನಲ್ಲಿ ಸಿಗುವ ಗೈಸ್. ಬನ್ನಿ ಗೈಸ್, ದೇವಸ್ಥಾನದೊಳಗಡೆ ಹೋಗೋಣ. ಯಾವಾಗಲೂ 4ನೇ ಕ್ಲಾಸಲ್ಲಿ ಇದ್ದಾಗ ಬಂದಿದ್ದೆ ಈ ಟೆಂಪಲ್ಗೆ ಗೈಸ್. ಈ ದೇವಸ್ಥಾನಕ್ಕೆ ನಾನು 5ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಇದ್ದಾಗ ಬಂದಿದ್ದೆ ಗೈಸ್. ಅದಾದಮೇಲೆ ಇವತ್ತೇ ಬಂದಿರೋದು. ಶ್ರೀ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಅಂತೇಳ್ಬಿಟ್ಟು ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ವಿಡಿಯೋ ಫೋಟೋದಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ಸಿಗಲ್ಲ. ಇಲ್ಲೇ ಬಂದು ನೋಡಿದ್ರೆ ಒಳ್ಳೆ ಇಷ್ಟ ಇದೆ. ದೇವ್ರದ್ದೊಂದು ಮುಚ್ಚುಮರೆಯಿಂದ ಒಂದು ಫೋಟೋ ತೆಗ್ದಿದ್ದೀನಿ, ಹಾಕ್ತೀನಿ ನೋಡಿ. ಚೆನ್ನಾಗಿದೆ ಗೈಸ್ ದೇವಸ್ಥಾನ. ಹಳೇದು, ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ನನಗೂ. ಇದು ನೋಡಿ ಗೈಸ್, ಆಮೆಗಳಿದ್ದಾವೆ. 1 2 3 4 5 6 ತುಂಬ ಆಮೆಗಳಿದ್ದಾವೆ ಗೈಸ್. ಇದು ಫ್ರಂಟ್ ವ್ಯೂ ಗೈಸ್ ದೇವಸ್ಥಾನದ್ದು. ಮುಂದೆಗಡೆಯಿಂದ ನೋಡ್ಕೊಬೇಡಿ. ಧ್ವಜಸ್ತಂಭ ಗೈಸ್, ಇದು ಸಖತ್ತಾಗಿದೆ. ಇದು ದೇವಸ್ಥಾನದ್ದು ಕಾಂಪೌಂಡು ಗೈಸ್, ಸುತ್ತೂರ ಇದೆ. ಇದ್ರೊಳಗಡೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ತುಂಬ ಹೊಟ್ಟೆ ಸಿಗ್ತಿತ್ತು ಅಂದ್ಬಿಟ್ಟು ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಬಂದೆ ಗೈಸ್. ಅಂದರೆ ಬೆಳಗ್ಗೆ ಏನೋ ಕಾಫಿ ಏನೋ ಕುಡಿದೆ ಬಂದಿದ್ದೆನಲ್ಲ. ಇಲ್ಲಿ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಅದ್ರಗೋಸ್ಕರ ಬಂದು ಒಂದು ಪಲಾವ್ ತಿನ್ಕೊಂಡು ಗಾಡಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದೆ ಗೈಸ್. ಮಳೆ ಬರೋಂಗೈತೆ, ಹನಿ ಉದುರ್ತೈತೆ. ಗಾಡಿಯಲ್ಲಿ ಹೋಗೋಣ. ಗಾಡಿಯಲ್ಲಿ ಹೋಗಿ ಕುತ್ಕೊಂಡು ಕಸ್ಟಮರ್ ಯಾವಾಗ ಬರ್ತಾನೆ ಅಂದ್ಕೊಂಡು ನೋಡೋಣ, ವೆಯ್ಟ್ ಮಾಡೋಣ. ನೋಡಿ, ಇದು ದೇವಸ್ಥಾನದೇ ಕಾಂಪೌಂಡು. ಚೆನ್ನಾಗಿದೆ ದೇವಸ್ಥಾನ. ಆರ್ಕಿಟೆಕ್ಚರು ಆ ಕಾಲದಲ್ಲಿ ಮಾಡಿರುವಂತಹ ಕೆತ್ತನೆ ಪ್ರತಿಯೊಂದು ಚೆನ್ನಾಗಿದೆ. ನನಗೆ ಗೊತ್ತಿರಂಗೆ 6th ಬಂದಿದ್ದೆ ಅನಿಸುತ್ತೆ. ತುಮಕೂರಲ್ಲಿ ಬರ್ತಾಯಿದ್ದೆ ನಾನು, ಅವಾಗ ಬಂದಿರೋದು. ಅದಾದಮೇಲೆ ತುಂಬ ಕಡೆ ಈ ರೂಟಲ್ಲಿ ಹೋಗಿದ್ದೀನಿ. ಇದೇ ದೇವಸ್ಥಾನ ಅದು ಮರ್ತೋಗ್ಬಿಟ್ಟಿದ್ದೀನಿ. ಬೇಲೂರಲ್ಲಿರೋದು ದೇವಸ್ಥಾನ ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ. ಇವತ್ತು ಬಂದಮೇಲೆ ಫ್ಲ್ಯಾಶ್ ಆಯಿತು, ಅದಕ್ಕೋಸ್ಕರ. ಸರಿ ಗೈಸ್, ಇಲ್ಲಿಂದ ನೆಕ್ಸ್ಟು ಹಳೆಬೀಡು, ಅಲ್ಲಿ ಹೋಗಿ ಅಲ್ಲಿ ದೇವಸ್ಥಾನ ಬೇಕು. ಅದನ್ನು ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರು ನೋಡೋಣ. ಸದ್ಯ ಕಸ್ಟಮರ್ ಕ್ಯಾರೇಜ್ ತಂದಿರಬೇಕು, ಅದಕ್ಕೋಸ್ಕರ ನಾನು ಹೋಗಿ ಹೊಟ್ಟೆ ಸಿಗ್ತೈತೆ ಅಂತ ಬಿಟ್ಟು ಬರಬೇಕಾದ್ರೆ ಕಾಫಿ ಟೀ ಬ್ರೇಕ್ ಏನೋ ಅದರಿಂದ ಅಲ್ಲೇ ಟಿಫನ್ ಮಾಡ್ಕೊಂಡ್ಬಂದೆ. ಡೈರೆಕ್ಟ್ ನಾನ್ ಸ್ಟಾಪ್ ಬಂದಿದ್ದೆ ಅಷ್ಟೇ. ಸೆಂಟ್ರಲ್ಲಿ ಒಂದು ಗ್ಯಾಸ್ಗೆ ನಾನು ನಿಲ್ಲಿಸಿದ್ದೆ. ಗ್ಯಾಸ್ ಮುಗಿಸ್ಕೊಂಡು ಡೈರೆಕ್ಟ್ ಬಂದಿದ್ದು ಗೈಸ್. ಸಿಗುವ 10 ಗಂಟೆಗೆ ಬಂದಿದ್ದು, 1 hour ಆಗಿದೆ. ಇನ್ನು ಎಷ್ಟೊತ್ತು ಮಾಡ್ತಾರೆ ಕಸ್ಟಮರ್ ಬಂದರು. ಕರ್ಕೊಬಂದುಬಿಟ್ಟು ಊಟಕ್ಕೆ ಬಿಟ್ಟಿದ್ದೀನಿ. ಊಟ ಅಂದರೆ ಗಾಡಿಯಲ್ಲೇ ಊಟ ಮಾಡ್ತಾರೆ. ಕ್ಯಾರೇಜ್ ತಂದಿದ್ದರು. ನಾನು ಅಲ್ಲಿ ತಿಂದಿದ್ನಲ್ಲ,
ಇಲ್ಲಿ ಯಾವುದೋ ಒಂದು ಎಂಟಿ ಸ್ಪೇಸ್ ಇತ್ತು, ಕರ್ಕೊಬಂದು ಸೈಡ್ಗೆ ಹಾಕಿದ್ದೀನಿ. ಮೇನ್ ರೋಡಲ್ಲಿ ಹಾಕ್ತೀನಿ ಅಂದರೆ ಬೇಡ, ಇಲ್ಲೇ ಹಾಕು ಅಂತ ಬಿಟ್ಟಿದ್ರು. ಇಲ್ಲೇ ಹಾಕಿದ್ದೀನಿ. ಊಟ ಮಾಡೋದ್ಮೇಲೆ ಇಲ್ಲಿಂದ ಹೊರಡೋದು. ಕೆಂಪೇಗೌಡರು ಜಯಂತಿ ಗೈಸ್ ಫುಲ್ ಜೋರಾಗಿ ಮಾಡ್ತಾವ್ರಿ. ಇಲ್ಲಿಂದ ಕಾಫಿಗೆ ಹೋಗ್ಬೇಕು. ಬನ್ನಿ ಗೈಸ್ ಕಾಫಿ ಕುಡಿಯೋಣ. ಕ್ಲೈಮೇಟಲ್ಲಿ ಕಾಫಿ ಕುಡಿಬೇಕಂದ್ರೆ ಅದು ಮಧ್ಯಾಹ್ನ ಕೂಲಾಗಿದೆ ವೆದರ್. ಯಾವ ಎ ಸಿನೂ ಬೇಡ, ಯಾವ ಫ್ಯಾನು ಬೇಡ, ಕೂಲಾಗಿದೆ. ಬಿಟ್ಟರೆ ಇಲ್ಲೇ ಮಲಗ್ತಾ ಬಿಡಿ. 3 ದಿವಸ ಇರ್ತಾರೆ, ಅಷ್ಟು ನಿದ್ದೆ ಬರ್ತಿತ್ತು ಕಮ್ಮಿ. ಅದಕ್ಕೆ ಒಂದು ಫುಲ್ಲು ಸ್ಟ್ರಾಂಗ್ ಕಾಫಿ. ಇದು ಬೈಪಾಸ್, ಇದು ಹೈವೇ ಬಂದುಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋಗೋ ಹೈವೇ ಪಕ್ಕದಲ್ಲಿ ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದು ಪ್ರಯಾಣ ಎಲ್ಲಿಗೂ ಅಂತ ಗೊತ್ತಿಲ್ಲ. ಪ್ರಯಾಣ ಸ್ಟಾರ್ಟ್ ಆದ ಸೂಪರಾಗಿದೆ ನೋಡಿ ಗೈಸ್. ಟೆಂಪಲ್ ವಿಸಿಟ್ ಆಯಿತು. ಒಳ್ಳೆ ಟೆಂಪಲು, ಒಳ್ಳೆ ಆರ್ಕಿಟೆಕ್ಚರು, ಸಖತ್ತಾಗಿದೆ. ಹೊಯ್ಸಲೇಶ್ವರ ಟೆಂಪಲ್. ಒಂದು ಸೆಕೆಂಡ್ ನೋಡಿಬಿಟ್ಟು ಹೆಸರು. ಶ್ರೀ ಹೊಯ್ಸಲೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು ಹಳೇಬೀಡದಲ್ಲಿರೋದು. ಸಖತ್ತಾಗಿದೆ ಟೆಂಪಲ್ ಮಾತ್ರ. ಆರ್ಕಿಟೆಕ್ಚರು, ಟೆಂಪಲ್ ಸರೌಂಡಿಂಗು, ಗ್ರೀನರಿ ಪ್ರತಿಯೊಂದು ಚೆನ್ನಾಗಿದೆ. ಎಷ್ಟು ನೀಟಾಗಿ ಕಾಣಿಸಿದೆ ನೋಡಿ. ತುಂಬ ಹಿಸ್ಟ್ರಿನೇ ಏನಿದೆ ಈ ಟೆಂಪಲ್ಗೆ ಮಾತ್ರ. ನಾವು ತಿಳ್ಕೊಳ್ಳೋಷ್ಟು, ಎಷ್ಟೇ ತಿಳ್ಕೊಂಡ್ರೂ ಕಡಿಮೆ. ಅಷ್ಟೊಂದು ಹಿಸ್ಟ್ರಿ ಇರುತ್ತೆ ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದಕ್ಕೂ. ನೋಡೋಣ, ಒಂದು ದಿವಸ ಬಂದೇ ಬರೋಣ. ಗೈಡ್ ತಗೊಂಡು ಒಂದು ಫುಲ್ ಕ್ಲಾರಿಟಿ ವೀಡಿಯೋ ಕ್ಲಾರಿಟಿ ತಗೊಂಡು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಲೇಬೇಕು ಗೈಸ್. ನೆಕ್ಸ್ಟ್ ಟೈಮ್ ಬಂದಾಗ ಕಂಪಲ್ಸರಿ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಕಸ್ಟಮರ್ ಜೊತೆ ಬರೋಲ್ಲ ನೋಡಿ, ನಮ್ಮ ಫ್ರೆಂಡ್ಸ್ ಜೊತೆನೋ ಇಲ್ಲ ನಾನು ಒಬ್ಬನೇನೋ ಫ್ಯಾಮಿಲಿ ಜೊತೆನೋ ಏನಾದರೂ ಮಾಡಿ ಬಂದು ಒಂದು ಫುಲ್ ಕ್ಲಾರಿಟಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ನೋಡೋಣ ಇಷ್ಟರಲ್ಲೇ. ಅಲ್ಲಿಂದ 600 ಮೀಟರ್ಸಲ್ಲಿ ಶ್ರೀ ಕದ್ದರೇಶ್ವರ ಟೆಂಪಲ್ ಅಂತ, ಸ್ವಾಮಿ ಟೆಂಪಲ್ ಅಂತ ಬಿಟ್ಟು ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಎಂಟ್ರಿ ಆಯ್ತು ಇದ್ದೀವಿ ಗೈಸ್. ಕ್ಯಾಮ್ರಾದಲ್ಲಿ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಗೈಸ್, ಕಣ್ಣಿಂದ ರಿಯಲ್ ಆಗಿ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಅಷ್ಟು ನೀಟಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಬಂದುಬಿಟ್ಟು ಕ್ರಿಸ್ತಶಕ 1221 ಕಟ್ಟಿರುವಂಥ ದೇವಸ್ಥಾನ ಇದು. ಎಲ್ಲೇ ನೋಡಿದ್ರು ದೇವಸ್ಥಾನ ಸುತ್ತನೇ ದೇವರು. ಪ್ರತಿಯೊಂದು ಕಡೆ ಆ ದೇವರು, ಅದರ ಮೇಲ್ಗಡೆ ಒಂದು ಆ ದೇವಸ್ಥಾನದ ಮೇಲ್ಗಡೆ ದೇವಸ್ಥಾನ, ಕೆಳಗಡೆ ದೇವಸ್ಥಾನಕ್ಕೆ ದೇವರು. ಅದೇ ಥರ ನಾವೆಲ್ಲ ನೋಡ್ರಿ, ಯಾವುದೇ ಮೂಲೆಗೆ ನೋಡಿದ್ರು ಕೆಳಗಡೆಯಿಂದ ಸ್ಟೆಪ್ ಬೈ ಬಂದರೆ ಸೆಂಟ್ರಲ್ ದೇವರು, ಮೇಲ್ಗಡೆ ದೇವಸ್ಥಾನ. ಇದೇ ಥರ ಸುತ್ತು ಆವರಿಸಿದೆ ಗೈಸ್. ಚೆನ್ನಾಗಿದೆ ಗೈಸ್. ಕಸ್ಟಮರ್ ಈ ಕಡೆ ಕಾಯ್ತವ್ರೆ. ಹೋಗೋಣ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಯಾವುದಂತ ಬಿಟ್ಟು ಸಿಗುವ ಗೈಸ್. ನೆಕ್ಸ್ಟ್ ಲೊಕೇಶನ್ ಇದು ಬಂದುಬಿಟ್ಟು ಥರ್ಡ್ ಲೊಕೇಶನಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ವಿ ಗೈಸ್. ಶ್ರೀ ಲಕ್ಷ್ಮೀ ದೇವಿ ಟೆಂಪಲ್ ಅಂತ ಬಿಟ್ಟು, ಮಹಾಲಕ್ಷ್ಮೀ ದೇವಿ ಟೆಂಪಲ್ ಅಂತ ಬಿಟ್ಟು ಹೋಗೋಣ ಬನ್ನಿ. ಇದೇ ಗೈಸ್ ದೇವಸ್ಥಾನ ನೋಡಿ ಹೆಂಗಿದೆ ಅಂತ ಬಿಟ್ಟು. ದರ್ಶನ ಆಯಿತು ಗೈಸ್. ಈಚೆ ಕಡೆ ಬಂದರೆ ಮಳೆ ಬರ್ತೈತೆ. ಬೇಗ ಗಾಡಿಯಲ್ಲಿ ಕುತ್ಕೊಂಬ. ಚೆನ್ನಾಗಿದೆ, ಫುಲ್ ಪವರ್ಫುಲ್ಲಾಗಿ ಕಾಣ್ತೈತೆ. ಕಣ್ಣಲ್ಲಿ ಇಟ್ಕೊಂಡು ನೋಡೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ ಆಗಿದೆ. ಚೆನ್ನಾಗಿದೆ ಗೈಸ್ ದೇವಸ್ಥಾನ. ಕೆಳಗಡೆಯಿಂದ ಮೇಲೆವರೆಗೆಲ್ಲ ಕಲ್ಲು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಓನ್ಲಿ ಕಲ್ಲಿಂದನೇ ಕಟ್ಟಿರುವಂಥ ದೇವಸ್ಥಾನಗಳು. ಎಂಟ್ರಿ ಗೈಸ್ ಇದು. ಮಳೆ ಬರ್ತೈತೆ, ಹೋಗೋಣ ಗಾಡಿಯಲ್ಲಿ ಹೋಗಿ ಕುತ್ಕೊಳ್ಳೋಣ. ಕಸ್ಟಮರ್ ನೋಡ್ಕೊಂಡು ಬರ್ತಾರೆ, ಮತ್ತೆ ಹುಷಾರಿಲ್ದಾಗ ಆಗುತ್ತೆ. ಸಿಗೋ ಗೈಸ್ ದೇವಸ್ಥಾನ ಪ್ರಸಾದ ಗೈಸ್. ಬನ್ನಿ ತಿನ್ನು.
ಚೆನ್ನಾಗಿತ್ತು ಗೈಸ್ ಪ್ರಸಾದ. ಬಿಸಿಬೇಳೆ ಬಾತು ದೇವಸ್ಥಾನ ಟ್ರಸ್ಟ್ ಕಡೆಯಿಂದ ಮಾಡಿಸಿದಿರುತ್ತೆ. ಡೈಲಿ ಇರುತ್ತೆ ಅನ್ನೋ ಗೊತ್ತಿಲ್ಲ, ಇವತ್ತಿತ್ತು. ನೋಡಿ ಗೈಸ್ ಹೆಂಗಿದೆ ದೇವಸ್ಥಾನ, ಸೂಪರಾಗಿದೆ. ಲೊಕೇಶನ್ ಸೂಪರಾಗಿದೆ. ಇದೊಂದು ಹಳ್ಳಿಯಲ್ಲಿರೋದು, ಸುತ್ತೂರ ಮರ ಗಿಡಗಳೇ. ಇದು ಕಡೆ ಬಂದುಬಿಟ್ಟು ಹಳ್ಳಿ. ಕಸ್ಟಮರ್ ಊಟ ಮಾಡ್ತಾವ್ರೆ ಗಾಡಿಯಲ್ಲಿ. ಇನ್ನು ಇಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಓಡೋದೆ. ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಗೈಸ್, ಹಿಂದೆಗಡೆ ಹೆಂಗಿದೆ ನೋಡಿ. ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ದೇವಸ್ಥಾನ. ಒಳಗಡೆ ಎಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸು ಚೆನ್ನಾಗಿ ಮಾಡ್ತಾವ್ರೆ. ಊರವರೇ ಟ್ರಸ್ಟನ್ನು ನಡೆಸ್ತವ್ರೆ ಗೈಸ್. ಫೈನಲಿ ಬಿಲ್ಲೆಲ್ಲ ಕ್ಲೋಸ್ ಆಯಿತು ಗೈಸ್. 7:40 ಆಗ್ತಿದೆ. ಈ ಟ್ರಾಫಿಕಲ್ಲಿ ಒಂದೆರಡು ಹೆಡ್ಡೇಕ್ ಆಯಿತು. 14 ಕಿಲೋಮೀಟ್ರ್ ಬರೋಕ್ಕೆ 1.5 ಅವರ್ ತಗೊಂಡಿದ್ದೀನಿ. ಏನು ಮಾಡೋಕ್ಕಲ್ಲ, ಇವತ್ತು ಸೋಮವಾರ ಜಾಸ್ತಿ ಟ್ರಾಫಿಕ್ ಇರುತ್ತೆ. ಕಸ್ಟಮರೆಲ್ಲ ಬಿಲ್ಲೆಲ್ಲ ಕ್ಲೋಸ್ ಮಾಡಿ ಬಂದಿದೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಇದು ಒಂದು ಟ್ರಿಪ್ ಒಂಚೂರು ಲಾಸ್ ಆಗಿದೆ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಅರ್ನಿಂಗ್ ಮಾಡ್ಕೋಬೇಕು. ಪ್ರತಿ ಟ್ರಿಪ್ಪು ನಮಗೆ ಫೇವರಾಗಿ ಸಿಗಬೇಕು ಅಂದರೆ ಆಗೋಲ್ಲ. ಹಂಗೊಂದು ಹಿಂಗೊಂದು ಆಗ್ತಾ ಇರುತ್ತೆ. ಸರಿ ಗೈಸ್, ಸದ್ಯಕ್ಕೆ ನಾಳೆದು ಯಾವುದೂ ಡ್ಯೂಟಿ ಇಲ್ಲ. ನೈಟ್ ನೋಡಬೇಕು, ಯಾವುದಾದ್ರೂ ಬಂದರೆ ತಗೋಬೇಕು, ಇಲ್ಲಾಂದರೆ ನಾಳೆ ರೆಸ್ಟು. ಯಾಕಂದರೆ ನಿದ್ದೆ ಗಟ್ಟಿ ಸಾಕಾಗೈತೆ. ಇವತ್ತು EMI ಪೇ ಮಾಡಿಬಿಟ್ಟು ನೆಮ್ಮದಿ ಮಲ್ಕೋಬೇಕು. ಕಸ್ಟಮರು ಕ್ಯಾಶ್ ಕೊಟ್ಟಿದ್ದಾರೆ, ಹೋಗಿ ಅಕೌಂಟ್ಗೆ ಹಾಕ್ಕೊಂಡು 22 ಸಾವಿರ EMI ಪೇ ಮಾಡಿಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ ನೈಟು. ಆಮೇಲೆ ಯೋಚನೆ ಮಾಡೋದು ನಾಳೆ ಇದ್ದರೆ ಡ್ಯೂಟಿ ಮಾಡೋದು, ಇಲ್ಲಾಂದರೆ ನಾಳೆನೂ ಇನ್ನು ಫುಲ್ ರೆಸ್ಟ್ ಮಾಡೋದು. ಸರಿ ಗೈಸ್, ಸಿಗುವ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದೆ ಅಂತ ಬಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂತ ಬಿಟ್ಟು ಕಮೆಂಟ್ ಮಾಡಿ. ಏನಾದರೂ ಒಂದು ಕಮೆಂಟ್ ಮಾಡಿ ಗೈಸ್. ಬಾಯ್.